ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಅದೇ ಥರ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಹೇಳ್ಬಿಟ್ಟು 67,860 ಮನೆ, ಒಟ್ಟಾಗಿ 2,30,000 ಮನೆ ಹಿಂದಿನ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ ಆವಾಗ ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಆಮೇಲೆ BJP ಸರ್ಕಾರ ಬಂತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7 ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ರೂಪಾಯಿ ಕೊಡ್ತಾರೆ ಸಬ್ಸಿಡಿ, ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತಾರೆ, SC/ST ಇದ್ರೆ 2 ಲಕ್ಷ, ಆವ್ರೇಜ್ 3 ಲಕ್ಷ ಆಗ್ತದೆ. ದೊಡ್ಡ ಆವ್ರೇಜ್ 3 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತದೆ? 4.5 ಲಕ್ಷ ಉಳಿತದೆ. ಪಾಪ ಬಡವರು ಹೆಂಗೆ ಕಟ್ಟಕ್ಕೆ ಸಾಧ್ಯ? ಬಡವರು ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ನಂಬರ್ ಬೇಕಾಗಿದ್ದು 7,400 ಕೋಟಿ ಬರಬೇಕಾಗಿತ್ತು. ಯಾವುದೋ ಸ್ಲಮ್ ಬೋರ್ಡ್ದು. ರಾಜೀವ್ ಗಾಂಧಿದು 47,860 ಮನೆಗಳಿಗೆ 2,100 ಕೋಟಿ, ಒಟ್ಟಾಗಿ 9,500 ಕೋಟಿ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಯಾರು 5,000 ಕೊಟ್ಟವ್ರೆ, ಯಾರು 10,000 ಕೊಟ್ಟವ್ರೆ, ಯಾರು 15,000 ಕೊಟ್ಟವ್ರೆ. ಬಡವರು ಆದಮೇಲೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನನ್ನ ಗಮನಕ್ಕೆ ಬಂದಾದ್ಮೇಲೆ ಎಲ್ಲ ಜನ ಎಲ್ಲ ಬೀದಿಯಲ್ಲಿದ್ದಾರೆ. ಈ ಮನೆಗಳು ಬಡವರು ಕೊಡೋಕ್ಕೆ ಸಾಧ್ಯ ಆಗಲ್ಲ ಮನೆ ಕಡಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಹೆಂಗಪ್ಪ ಹೋಗ್ತಾರೋದು ಅಂತ ಹೇಳ್ಬಿಟ್ಟು ಬೇರೆ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಏನಕ್ಕಂದರೆ ಈಗ ಗ್ಯಾರಂಟಿಗಳು ತಮಗೆಲ್ಲ ಗೊತ್ತಿದ್ದಂಗೆ 55ರಿಂದ 60,000 ಕೋಟಿ ಆಗ್ತದೆ ಈ ಗ್ಯಾರಂಟಿಗಳೊಳಗೆ. ಅದರಲ್ಲಿ 9,000 ಕೋಟಿ ಹೆಂಗಪ್ಪ ಕೇಳೋದಂತ ಮನೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಸರ್, ಈ ಥರ ನಾನು ರಿವ್ಯೂ ಮೀಟಿಂಗ್ಗಳು ಮಾಡಿದೆ. ಅದರಲ್ಲಿ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಈ ಬೆನಿಫಿಷಿಯರಿ 4.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ, ಜನ ಬೀದಿಯಲ್ಲಿದ್ದಾರೆ ಸರ್. ನಾವೇ ಸರ್ಕಾರ ವತಿಯಿಂದ ನಾವೇ ದುಡ್ಡು ಕೊಟ್ಟು ಮನೆಗಳು ಕಟ್ಟಬೇಕಾಗ್ತದಂತ ಮನೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 4-5 ರಿವ್ಯೂ ಮೀಟಿಂಗ್ ಮಾಡಿ, ಇಲ್ಲ ಕಣೋ ನೀನು ಹೇಳ್ತಾರ ಸತ್ಯ, ಅದು ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಕಷ್ಟ ಇದೆ, ತೊಂದರೆ ಇದೆ, ಒಪ್ಕೊಂತೀನಿ ನಾನು. ಅದು ಎಷ್ಟನ್ನ ಕಷ್ಟ ತೊಂದರೆ ಆಗಿ 2026 ಮೇ ಒಳಗಡೆ ಈ ಮನೆಗಳು ಎಲ್ಲ 2,30,000 ಮನೆಗಳು ಕಂಪ್ಲೀಟ್ ಮಾಡಬೇಕಂತ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ ಹೋದ ವರ್ಷ 36,789 ಮನೆಗಳು ಕೊಟ್ಟು ಬೇರೆಯವರು ಏನಕ್ಕೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಬಡವ್ರ ಬಗ್ಗೆ ಅವ್ರು BJP ಕಾಲಕ್ಕೆ BJP ಕಾಂಗ್ರೆಸ್ ಸರ್ಕಾರ ಇದ್ದಿಲ್ಲ, ಕುಮಾರಸ್ವಾಮಿ ಜನತಾದಳ ಸರ್ಕಾರ ಇತ್ತು. ಏನಕ್ಕೆ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇದ್ದಿಲ್ಲ? ನಾವೇನು ಘೋಷಣೆ ಮಾಡಿರಲಿಲ್ಲ, ಚುನಾವಣೆ ಟೈಮಲ್ಲಿ ನಾವೆಂತೂ ಘೋಷಣೆ ಮಾಡಿರಲಿಲ್ಲ ನಮ್ಮ ಮನೆಗಳು ಕೊಡ್ತೀವಂತ. ಅಂದರೆ ಬರೇ ಬಡವ್ರ ಬಗ್ಗೆ ಕಾಳಜಿ ಕೊಟ್ಟು ಜನ ಬೀದಿಯಲ್ಲಿದ್ದಾರೆ, ಅವ್ರ ಮನೆ ಸಿಗ್ಬೇಕಂತ ಕಾರಣಕ್ಕೆ 36,740 ಮನೆಗಳು ಕೊಟ್ಟು ಈ ವರ್ಷನೇ ಹೋದ ತಿಂಗಳಲ್ಲೇ ನಾನು ಈ 42,354 ಮನೆ ಕೊಡಬೇಕಾಗಿತ್ತು. ನಾವು ಸಾಧನಾ ಸಮಾವೇಶ 2 ವರ್ಷದ ಸಾಧನಾ ಸಮಾವೇಶ ನನ್ನ ಜಿಲ್ಲೆಯಲ್ಲೇ ವಿಜಯನಗರಲ್ಲೇ ಮಾಡಬೇಕಂತ ಮನೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ ಕಾರಣಕ್ಕೆ 2 ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ 1 ಕಾರ್ಯಕ್ರಮ ಮಾಡಿದೆ. ಬರೋ ತಿಂಗಳ ಕೊನೆಯಲ್ಲಿ ಇನ್ನೂ 42,345 ಮನೆಗಳು ಕೊಡ್ತೀವಿ. ಈ ಬರೋ ವರ್ಷದಲ್ಲಿ ಒಟ್ಟಾಗಿ ನಾವು 2,30,000 ಮನೆಗಳು ನಾವು ಬಡವರಿಗೆ ಹರಿಸ್ತೀವಿ. ಮುಂದಿನ ದಿನ ಅಲ್ಲಿ ನನ್ನ ಮನೆ ಮುಖ್ಯಮಂತ್ರಿಗಳಿದ್ದೀನಿ, ಸರ್ ಬಡವರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಂತ ಮನೆ ವಸತಿ ಬಜೆಟ್ ಇದ್ದಿದ್ದು ನಮಗೆ 3,00,000 ಕೋಟಿ ಬಜೆಟ್ ಇದ್ದಿದ್ದು. ಮನೆ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಈ ಬಾರಿ ಈ ವರ್ಷ ನಮಗೆ 12,000 ಕೋಟಿ ಕೊಟ್ಟಿದ್ದಾರೆ. ನನ್ನ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಸರ್ ನೀವು ULB ಸ್ಕೀಮ್ ಅಂತ ಬಸವ ಅಂಬೇಡ್ಕರ್ ವಾಜಪೇಯಿ ಅಂತ ಅವರೇ ಸ್ವತಃ ಮನೆ, ನಿಮ್ಗೆ ಗೊತ್ತಿರ್ಬೋದು, ಅವರೇ ಸ್ವತಃ ಮನೆ ಕಟ್ಕೊಳ್ಳೋದು. ಅದು 1,20,000 ಕೊಡ್ತಾ ಇದೀವಿ. ಇವತ್ತು 1,20,000 ಏನೂ ಆಗಲ್ಲ. ಅವ್ರು 3.5 ಲಕ್ಷ ಮಾಡಿ ಪ್ರತಿ ವರ್ಷ ನೀವು ಟಾರ್ಗೆಟ್ 3 ಲಕ್ಷ ಟಾರ್ಗೆಟ್ ಕೊಡ್ತೀರಾ. ಈ ವರ್ಷ ಬೇಕಾದರೆ ನೀವು 1.5 ಲಕ್ಷ ಟಾರ್ಗೆಟ್ ಕೊಟ್ಟು ಈ ಮನೆಗಳು ಆಗಬೇಕಂತ ಮನೆ ಮುಖ್ಯಮಂತ್ರಿ ಕೇಳಿದ್ದೀನಿ. ಬರೋ ವರ್ಷ ಅದು ಕೊಡ್ತೀನಿ ಅಂತ ಹೇಳಿದ್ರೆ ಬಡವ್ರ ಮನೆ ಕೊಟ್ಟ ವಿಚಾರದಲ್ಲಿ ಸರ್ಕಾರ ವತಿಯಿಂದಾನೇ ಮನೆ ಮುಖ್ಯಮಂತ್ರಿಗಳು 5 ಲಕ್ಷ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ 2016ರಲ್ಲಿ 1 ಲಕ್ಷ ಹೌಸಿಂಗ್ ಸ್ಕೀಮ್ ಅಂತ ಮನೆ ಮುಖ್ಯಮಂತ್ರಿ ತಂದು ತಮಗೆಲ್ಲ ಗೊತ್ತೇ ಇರೋ ವಿಚಾರ. ಅದು ಮನೆ ಮುಖ್ಯಮಂತ್ರಿಗೆ ಏನಕ್ಕೆ ಸ್ಕೀಮ್ ತಂದರೆ ಈ ಬ್ಯಾಂಗ್ಳೂರು ಸರೌಂಡಿಂಗಲ್ಲಿ ಈ ಬಡವ್ರ ಮನೆಗಳು ಆಗಬೇಕು. ಬೆಂಗಳೂರು ಸಿಟಿಯಲ್ಲಿ ಹೆಚ್ಚಾಗಿ ಆಟೋ ಚಾಲಕರು, ಕೂಲಿ ವ್ಯಾಪಾರ ಮಾಡೋರು, ಬೀದಿ ವ್ಯಾಪಾರ ಮಾಡೋರು, ಅವ್ರಿಗೂ ಒಂದು ಮನೆ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ತಂದು 1,028 ಎಕರೆ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಯಾವಾಗ 2016ರಲ್ಲಿ ಬರೇ 6 ಲಕ್ಷದಲ್ಲಿ ಅವ್ರಿಗೆ ಮನೆ ಆಗ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ 6 ಲಕ್ಷದ ಮನೆ ಕೊಡಬೇಕಂತ ಆಯಿತು. 1 ಲಕ್ಷ 1.5 ಲಕ್ಷ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಟ್ಟು ಬರೀ ಅವ್ರು 3 ಲಕ್ಷ ಕೊಟ್ಟರೆ ಅವ್ರ ಮನೆ ಆಗೋದು. ಆ ಟೈಮಲ್ಲಿ ಘೋಷಣೆ ಮಾಡಿದ್ರು, ಟೆಂಡರ್ ಕರೆದ್ರು, ಒಂದು 15,000 ಏನು ಅಪ್ಲಿಕೇಶನ್ ಬಂದಿತ್ತು, 15,000 ಮನೆಗಳು ಕೆಲಸ ಶುರು ಮಾಡಿದ್ರು. ಆಲ್ಮೋಸ್ಟ್ ಈಗ ಕಂಪ್ಲೀಟ್ ಸ್ಟೇಜಲ್ಲಿದೆ. 2021ರಲ್ಲಿ BJP ಸರ್ಕಾರ ಬಂದಾದ್ಮೇಲೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇರುವಾಗ ಒಂದು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಅದಕ್ಕೆ 6 ಲಕ್ಷ ಇದ್ದಿದ್ದು
10,60,000 ಅದಕ್ಕೆ 60,000 GST ಹಾಕ್ಬಿಟ್ಟು 11,20,000 ಮಾಡಬೇಕು. ಏನೇ ಈಕ್ವಲ್ ಟು ಡಬಲ್. ಪಾಪ ಬಡವರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಈಗ 2.5 ಲಕ್ಷ 3 ಲಕ್ಷದಲ್ಲಿ ಅವ್ರ ಮನೆ ಸಿಕ್ಕೋದು. ಈಗ ಸೀದಾ 12 ಲಕ್ಷ ಮಾಡಿದ್ರೆ 3 ಲಕ್ಷ ಹೋದ್ರೆ 9 ಲಕ್ಷ ಎಲ್ಲಿಂದ ತರೋದು? ಆಮೇಲೆ ಮುಖ್ಯಮಂತ್ರಿ ಗಮನಕ್ಕೆ ಅದನ್ನು ತಂದು ನಾನು ಹಿಂದಿನ ಸರ್ಕಾರದಲ್ಲಿ ತಾವೇ ಇರುವಾಗ 6 ಲಕ್ಷದ ಮನೆ ಅಂತ ಘೋಷಣೆ ಮಾಡಿದ್ದೀನಿ ಸರ್. ಬರೀ 3 ಲಕ್ಷ ಇಟ್ಟಿದ್ರೆ ಅವ್ರ ಮನೆಗಳು ಆಗೋದವ್ರಿಗೆ. ಈಗ BJP ಸರ್ಕಾರದಲ್ಲಿ ಅದಕ್ಕೆ 11,20,000 ಮಾಡ್ತಿದ್ದಾರೆ. ಏನಾರು ನಮ್ಮ ಸರ್ಕಾರ ವತಿಯಿಂದ ಅವ್ರು ಕಡಿಮೆ ಮಾಡಬೇಕಂತ ನಮ್ಮೆಲ್ಲ ಸಿಟಿ MLAಗಳಿಗೆ ಆಲ್ಮೋಸ್ಟ್ ಎಲ್ಲ ಸೋಮಶೇಖರ್ ಅವ್ರು ಬಂದಿದ್ರು, ವಿಶ್ವನಾಥ್ BJP ಅವ್ರು ಬಂದಿದ್ರು, ನಮ್ಮ ಇವರು ಅಶ್ವಥ್ ನಾರಾಯಣ ಅವರು ಬಂದಿದ್ರು. ಎಲ್ಲ MLA ಕರ್ಕೊಂಡೋಗಿ ಮನೆ ಮುಖ್ಯಮಂತ್ರಿಗಳನ್ನ ಮೀಟಿಂಗ್ ಮಾಡಿಸಿ ಆಮೇಲೆ ಮುಖ್ಯಮಂತ್ರಿಗಳಿಗೂ ಇಲ್ಲ ಕೊಡೋದು ನೀವು ಹೇಳ್ತಾರೆ ಸತ್ಯ ಆಯ್ತು ಅಂತ ಹೇಳ್ಬಿಟ್ಟು ನಾನು ಕೊಡ್ತೀನಿ 1,20,000 ಅಂತ ಹೇಳ್ಬಿಟ್ಟು ಅದಕ್ಕೂ 120 ಕೋಟಿ ಕೊಟ್ಟು ಅದ್ರ ಜೊತೆಲಿ ಏನಾಯ್ತು ಕೊಡ್ರೆ ಈಗ ಅದಕ್ಕೆ ಈಗ ಬ್ಯಾಂಕಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು 3 ಲಕ್ಷ ಕೊಟ್ಟು 5 ಲಕ್ಷ ಬ್ಯಾಂಕಲ್ಲಿ ಲೋನ್ ತೊಗೊಬೇಕಂತ ತೀರ್ಮಾನ ಮಾಡಬೇಕು. ಬ್ಯಾಂಕಲ್ಲಿ ಏನಾಗಿದೆ ಬಡವರಿಗೆ ಪಾಪ ಯಾವುದೋ ಒಂದು 2 ವೀಲರ್ ವೆಹಿಕಲ್ಗೋ ಮತ್ತೊಂದಕ್ಕೋ ಯಾವುದಕ್ಕೋ ಒಂದು ಸಣ್ಣ ಪುಟ್ಟ ಲೋನ್ ತೊಗೊಂಡಿರ್ತಾರೆ. ರೀಪೇಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಡಿಫಾಲ್ಟರ್ ಆಗಿರ್ತಾರೆ. ಅವ್ರಿಗೆ ಸಿಬಿಲ್ ಇರಲ್ಲ. ಸಿಬಿಲ್ ಇಲ್ಲ ಅಂದರೆ ಯಾವುದೂ ನ್ಯಾಷನಲ್ ಬ್ಯಾಂಕ್ ಮುಂದೆ ಬರ್ತಾ ಇಲ್ಲ. ಈಗ ನ್ಯಾಷನಲ್ ಬ್ಯಾಂಕಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 6 ಇಂದ 7% ಆಗ್ತದೆ. ಬೇರೆ ಬ್ಯಾಂಕಲ್ಲಿ ತಗೊಂಡ್ರೆ ನಮ್ಗೆ ಇಂಟ್ರೆಸ್ಟ್ ಆಗ್ತದೆ 12 ಇಂದ 13% ಆಗ್ತದೆ. ಈಗ ನ್ಯಾಷನಲ್ ಬ್ಯಾಂಕಲ್ಲಿ ತಗೊಂಡ್ರೆ 6% ಇಂಟ್ರೆಸ್ಟ್ಗೆ ಅವ್ರ EMI 5 ಕೋಟಿಗೆ ಬರೇ ಒಂದು 5,000 ರೂಪಾಯಿ ತಿಂಗಳಿಗೆ ಕಟ್ಟೋದಾಗ್ತದೆ. ನೀವು ಬೇರೆ ಬ್ಯಾಂಕಲ್ಲಿ ತಗೊಂಡ್ರೆ ಏನಾಗ್ತದೆ EMI 9,000 ಆಗ್ಬಿಡ್ತದೆ, ಅಂದರೆ 4,000 ಹೆಚ್ಚಿಗೆ ಆಗ್ತದೆ. ತಿರ್ಗಾ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಈ ಬಡವ್ರು ಕಟ್ಟಕ್ಕೆ ಆಗಲ್ಲ ಪಾಪ, ಇಂಟ್ರೆಸ್ಟ್ ಹೇಗೆ ಆಗಿದೆ, ಸಿಬಿಲ್ ಪ್ರಾಬ್ಲಮ್ ಇದೆ ಅವ್ರಿಗೆ ಒಂದು ಕೆಲಸ ಮಾಡುವ ನಾವು ಅವ್ರ ಇಂಟ್ರೆಸ್ಟ್ 7% ಅವ್ರು ಕೊಡಲಿ 6% ಅವ್ರು ಕೊಡಲಿ ಮಿಕ್ಕಿದ್ದು ನಾವು ಸರ್ಕಾರ ಕೊಡ್ಬೇಕಂತ ಮೊನ್ನೆ ಕ್ಯಾಬಿನೆಟ್ ಅಂತಂದು ಅದು ಅಪ್ರೂವ್ ಮಾಡಿಸ್ತೀನಿ ನಾನು. ಅಂದರೆ ನಾವು ಇರೋದು ಬಡವ್ರ ಪರಾಗೆ, ನಮ್ಮ ಕಾಂಗ್ರೆಸ್ ಪಕ್ಷ ಇರೋದೇ ಬಡವ್ರ ಪರಾಗೆ. ಅದೇ ಇವತ್ತು ಬಡವ್ರಿಗೆ ನಾವು ಸರ್ಕಾರ ಮೇಲೆ ನಂಬಿಕೆ ಯಾರಿಗಿದೆ? ಬಡವ್ರಿಗೆ ಇರೋದು ನಂಬಿಕೆ ಸರ್ಕಾರ ಮೇಲೆ ತಾನೆ. ನಮ್ಮ ಕರ್ತವ್ಯ ನಮ್ಮ ಧರ್ಮ ಆಗ್ತದೆ. ಹಾಗಾಗಿ ನಾನು ಇದೆಲ್ಲ ಕೆಲಸ ಮಾಡ್ತಾ ಇರೋದು ನಾನು ಏನು ಹೆಸರು ಬಂದ್ರು ಹೆಸರು ಹೋಗೋದು ಎಲ್ಲಿ? ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯಲ್ಲೇ ನಿಮಗೆಲ್ಲ ಅದು ಕ್ರೆಡಿಟ್. ಅದು ನಾನು ಒಂದು ಮಾತು ಹೇಳಕ್ಕೆ ಬಯಸ್ತೇನೆ. ನಾನು ಚಾಮರಾಜಪೇಟೆ ಮತದಾರರಿಗೆ ನನಗೆ ಎಷ್ಟು ಖುಷಿ ಐತಂದರೆ ನಿಮ್ಮ ದೊಡ್ಡವ್ರು ಬಿಡಿ ನಿಮ್ಮ ಮಕ್ಕಳು ಚಪ್ಪಾಟೆ ಹೊಡಿತಾರಲ್ಲ ರೀ, ಅದಕ್ಕಿಂತ ನನ್ನ ಆಸ್ತಿ ಅಲ್ರಿ, ಅದಕ್ಕಿಂತ ನನ್ನ ಆಸ್ತಿ ಮಕ್ಕಳು ಏನೇನೂ ಗೊತ್ತಿಲ್ಲ. ನನ್ನ ಮೇಲೆ ಪ್ರೀತಿ ಆ ದೇವ್ರು ಹಾಕಿದೆ ನೋಡಿ, ಇದಕ್ಕಿಂತ ಹೆಚ್ಚ ಈ ಪ್ರೀತಿ ಮುಂದೆ ಯಾವುದೇನೂ ಇಲ್ಲಮ್ಮ. ಯಾವ ಅಧಿಕಾರವೂ ಇಲ್ಲ, ಯಾವ ಆಸ್ತಿನೂ ಇಲ್ಲ, ಏನಿಲ್ಲ. ಒಂದು ಮಾತ್ರ ಮಕ್ಕಳೇ, ಒಂದು ಮಾತ್ರ ನಿಮ್ಗೆ ಹೇಳ್ತೀನಿ, ಯಾವತ್ತವರೆಗೂ ನಾನು ರಾಜಕೀಯದಲ್ಲಿ ಇರ್ತೀನಿ ಯಾವತ್ತೂ ತಾವೆಲ್ಲ ನನ್ನ ಹೆಸರಿಂದ ತಲೆ ಎತ್ತಿರಬೇಕು, ತಲೆ ಬಗ್ಗದ ಕೆಲಸ ಎಂದೂ ಮಾಡಲ್ಲ ಮಕ್ಕಳ, ಎಂದೂ ಮಾಡಲ್ಲ ಅಂತ ನಮಗೆಲ್ಲ ಒಳ್ಳೇದಾಗಲಿ. ಇನ್ನೊಂದು ಬಾರಿ ನಾನು ನಾಡಪ್ರಭು ಕೆಂಪೇಗೌಡ ಜಯಂತಿನ ಶುಭಾಶಯ ಕೋರಿ ಎಲ್ಲರೂ ಒಳ್ಳೇದಾಗಲಿ ಅಂತ ನಾನು ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ.